ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಅಧೀಹಿ ಭಗವೋ ಬ್ರಹ್ಮ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತ ಚಿಂತಕರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ಸಕಲ ಮಾನವರ ಜೀವನದಲ್ಲಿ, ಅದರಲ್ಲಿಯೂ ಕೂಡ ಭಾರತೀಯ ಹಿಂದೂಗಳ ಜೀವಮಾನದಲ್ಲಿ, ಅದರಲ್ಲಿಯೂ ಯಾರು ಅಧ್ಯಾತ್ಮ ಸಾಧಕರಾಗಿದ್ದಾರೆಯೋ, ಮುಮುಕ್ಷ ಸಾಧಕರಾಗಿದ್ದಾರೆಯೋ ಅಂಥವರ ಜೀವನದಲ್ಲಿ ಇಂದು ಒಂದು ಪರಮ ಪವಿತ್ರವಾದ, ಪರಮ ಮಂಗಳಕರವಾದ, ಪರಮ ಶ್ರೇಷ್ಠವಾಗಿರುವ ಪರ್ವಕಾಲ. ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, 2024 ಇಸವಿ ಆಗಸ್ಟ್ 2ನೇ ತಾರೀಖಿನ ಶುಕ್ರವಾರದ ದಿವಸ. ಇಂದು ಪರಮ ಪೂಜ್ಯ ಕರ್ದಣ ಶಂಕರ, ಅಭಿನವ ಶಂಕರರಾಗಿರುವ ವಯಸ್ಸಿನಿಂದ, ತಪಸ್ಸಿನಿಂದ, ವಿದ್ಯೆಯಿಂದ, ಅನುಭವದಿಂದ, ಆಶ್ರಮದಿಂದ ಜ್ಯೇಷ್ಠರು, ಶ್ರೇಷ್ಠರು ಆಗಿರುವ ಬ್ರಹ್ಮನಿಷ್ಠರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ 49ನೇ ವರ್ಷದ ಪುಣ್ಯಾರಾಧನಾ ಮಹೋತ್ಸವದ ದಿವಸ. ಇಂದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ. ಇಂದು ನಾನು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಜೀವನ ಚರಿತ್ರೆಯನ್ನು ಸಂಕ್ಷೇಪವಾಗಿ ತಿಳಿಸಿ ನಾಳೆಯಿಂದ
1 ವಾರ ಕಾಲ ಸದ್ಗುರು ಆರಾಧನಾ ಸಪ್ತಾಹ ಮಹೋತ್ಸವ ಎನ್ನುವ ಹೆಸರಿನಿಂದ ಇದೇ ಶಂಕರ ಭಾನು ಚಾನಲ್ನಲ್ಲಿ 7 ದಿವಸ ಸದ್ಗುರುಗಳವರ ಸಂಶೋಧನೆಗಳನ್ನು ಕುರಿತು ಉಪನ್ಯಾಸ ಮಾಡ್ತಾ ಬರ್ತೇನೆ. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. 1880 ಇಸವಿ ಜನವರಿ 5ನೇ ತಾರೀಕು ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರ ಅವತಾರವಾಯಿತು. 1880 ಅಂತಂದರೆ ಇಲ್ಲಿ ಸುಮಾರು 124 ವರ್ಷಗಳ ಹಿಂದೆ ಎಳ್ಳಂಬಳಸೆ ಅಂತ ಒಂದು ಊರು ಅರಸೀಕೆರೆ ಹತ್ತಿರ ಇದೆ, ಕಡೂರು ಜಿಲ್ಲೆ. ಅಲ್ಲಿ ಅವತಾರ ಮಾಡಿದಂಥ ಮಹಾತ್ಮರು ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮ. ಅವರ ಅವತಾರವಾದದ್ದು 5/1/1880. ಅನಂತರ ಅವರು FA ಓದಿಕೊಂಡು ಅವತ್ತಿನ ಕಾಲದಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ದರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರಿಗೆ ನೋಡಿ ಗುರು ಅನುಗ್ರಹ ಹೇಗಿದೆ ಅಂದರೆ 1911 ಇಸವಿಯಲ್ಲಿ ಶೃಂಗೇರಿಯ ಶಾರದಾ ಪೀಠಾಧೀಶ್ವರರಾಗಿದ್ದ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತರಾದ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭೇಮ ನರಸಿಂಹ ಭಾರತಿ ಶಂಕರಾಚಾರ್ಯರವರಿಂದ ಭಾಷ್ಯ ಶಾಂತಿಯಾಯಿತು. ಎಲ್ಲಿ? ಕಾಲಟಿ ಕ್ಷೇತ್ರದಲ್ಲಿ. ಅನಂತರ 1913 ಇಸವಿಯಲ್ಲಿ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರಾಗಿದ್ದಾಗ ಗೋಂದಾವಳಿಗೆ ಹೋಗಿದ್ದರು. ಮಹಾರಾಷ್ಟ್ರ ಗೋಂದಾವಳಿಯಲ್ಲೊಬ್ಬರು ಮಹಾತ್ಮರಿದ್ದರು. ಅವರ ಹೆಸರು ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರು. ಮಾರುತಿ ಅವತಾರ, ಶ್ರೀರಾಮನ ಉಪಾಸಕರು, ರಾಮನನ್ನು ಕಂಡಿದ್ದಂಥ ಪರಮ ಭಾಗವತೋತ್ತಮರು. ಪೂಜ್ಯರಾದಂಥ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರವರು 1913 ಗೋಂದಾವಳಿಗೆ ಹೋಗಿದ್ದಾಗ ಅದು ಗುರುಪೂರ್ಣಿಮಾ ದಿವಸ. ಅಂದು ಗೋಂದಾವಳಿ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರವರಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವಂಥ ಶ್ರೀರಾಮ ನಾಮ ತ್ರಯೋದಶಿ ಮಂತ್ರಾಕ್ಷರದ ಉಪದೇಶವಾಯಿತು. ಅಂದಿನಿಂದ ಶ್ರೀ ಶ್ರೀ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮಾಜಿಯವರ ಜೀವನ ಪರಿವರ್ತನೆಗೊಂಡು ಅವರು 1948 ಇಸವಿಯಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಎನ್ನುವಂಥ ಹೆಸರಿನಿಂದ ತುರಿಯ ಶ್ರೀಗಳಾದರು. 1920 ಇಸವಿಯಲ್ಲಿಯೇ ಅಧ್ಯಾತ್ಮಾವಕಾಶ ಕಾರ್ಯಾಲಯ ಎನ್ನುವ ಹೆಸರಿನಿಂದ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮುಖಾಂತರವಾಗಿ ತಮ್ಮ ಅಧ್ಯಾತ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿಕೊಂಡ್ರು. ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಇವುಗಳನ್ನು ಮುಗಿಸಿ ಅನಂತರ ಕ್ರಮವಾಗಿ ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡಿ ಇಡೀ ತಮ್ಮ ಸಂಪೂರ್ಣ ಜೀವನವನ್ನು ವೇದಾಂತಕ್ಕಾಗಿಯೇ ಮುಡುಪಿಟ್ಟು ವೇದಾಂತ ಚಿಂತನ, ವೇದಾಂತ ಅಧ್ಯಯನ, ವೇದಾಂತ ಅಧ್ಯಾಪನ, ವೇದಾಂತ ವಾಕ್ಯಾರ್ಥಾನುಸಂಧಾನ ಇದರಲ್ಲಿಯೇ ಕಳೆದರು. ಒಂದು ಪ್ರಸಿದ್ಧವಾದ ಸೂಕ್ತಿ ಇದೆ. ಆಸುಪ್ತೇರಾಮೃತೆ ಕಾಲಂ ನಯೇದ್ವೇದಾಂತ ಚಿಂತಯ ದದ್ಯಾನ್ನವಸರಂ ಕಿಂಚಿತ್ ಕಾಮಾದೀನಾಂ ಮನಾಗಪಿ. ಕಾಮಕ್ರೋಧ ಲೋಭ ಮೋಹ ಮತಮಾಶ್ಚರ್ಯ ದೋಷಗಳಿಗೆ ಸ್ವಲ್ಪವೂ ಅವಕಾಶವನ್ನು ಕೊಡದಂತೆ ಸನ್ಯಾಸಿಗಳು ಆಸುಪ್ತೇ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವವರೆಗೂ, ಆ ಮೃತೇ ಬುದ್ಧಿ ಬಂದಾಗಿನಿಂದ ಸಾಯುವವರೆಗೂ ಕೂಡ ನಯೇತ್ ವೇದಾಂತ ಚಿಂತೆಯ
ವೇದಾಂತಾರ್ಥವ ಚಿಂತನೆ ಮಾಡುತ್ತಾ ಕಾಲ ಹಾಕಬೇಕು ಅನ್ನುವಂಥ ಒಂದು ಸುಭಾಷಿತ. ಆ ಸುಭಾಷಿತಕ್ಕೆ ಜೀವಂತ ಜ್ವಲಂತ ಉದಾಹರಣೆಯಾಗಿದ್ದಂಥ ಮಹಾತ್ಮರು ಅಂತಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು. ಈ ಪರಮ ಪೂಜ್ಯ ಮುಂದಕ್ಕವರನ್ನು ನಾವು ಶ್ರೀಗಳವರು ಅಂತ ಹೇಳೋಣ. ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರವರು 1948ನೇ ಇಸವಿಯಲ್ಲಿ ತುರೀಯಾಶ್ರಮಿಗಳಾಗಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಎನ್ನುವಂಥ ಸನ್ಯಾಸ ನಾಮದಿಂದ ವಿರಾಜಮಾನರಾಗಿ 1975ನೇ ಇಸವಿ ಆಗಸ್ಟ್ 5ನೇ ತಾರೀಖಿನವರೆಗೂ ಕೂಡ ಇಡೀ ತಮ್ಮ ಸಂಪೂರ್ಣ ಜೀವನವನ್ನು ಸಂಪೂರ್ಣವಾಗಿ ವೇದಾಂತ ಚಿಂತನೆಯಲ್ಲಿಯೇ ಮುಡುಪಾಗಿದ್ದಂಥ ಮಹಾತ್ಮರು. ಇಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿದ ಕೆಲಸವೇನು ಎನ್ನುವುದನ್ನು ನೋಡೋಣ. ಅವರ ಪೂರ್ವಾಶ್ರಮದಿಂದಲೇ ಅಂದರೆ 1913ನೇ ಇಸವಿಯಿಂದಲೇ ವೇದಾಂತ ಸಂಸ್ಕಾರ, ವೇದಾಂತ ಚಿಂತನ, ವೇದಾಂತ ಗ್ರಂಥ ಲೇಖನಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದರು. ಅಂತಹ ಸ್ವಾಮೀಜಿಯವರು ಇಡೀ ಶಾಂಕರ ಪ್ರಸ್ಥಾನತೆಯ ಸಂಸ್ಕೃತ ಭಾಷೆ ಗ್ರಂಥಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬೋಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಪ್ರಸ್ಥಾನತೆಯ ಭಾಷ್ಯ ಗ್ರಂಥಗಳನ್ನು ಕನ್ನಡ ಭಾಷೆಗೆ, ಕಸ್ತೂರಿ ಕನ್ನಡ ಭಾಷೆಗೆ ಅನುವಾದ ಮಾಡಿದಂಥ ಪ್ರಪ್ರಥಮ ಮಹಾತ್ಮರು. ಅಲ್ಲಿಯವರೆಗೆ ಯಾರೂ ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪ್ರಸ್ಥಾನತೆಯ ಭಾಷೆ ಗ್ರಂಥಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿರಲಿಲ್ಲ. ಅದು ಸುಲಭವಲ್ಲ, ತುಂಬ ಕಷ್ಟ. ಪದವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ ಶ್ರುತಿ, ಯುಕ್ತಿ ಮತ್ತು ಅನುಭವದ ಆಧಾರದಿಂದ ಭಗವತ್ಪಾದ ಶಂಕರಾಚಾರ್ಯರವರು ಸುಮಾರು ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಭಾಷ್ಯಗಳನ್ನು ಬರೆದಿದ್ದಾರೆ. ಆ ಭಾಷ್ಯ ಗ್ರಂಥಗಳು ಗಂಭೀರವಾಗಿ ವಿದ್ವತ್ತಾಪೂರ್ಣವಾಗಿವೆ. ಕನ್ನಡ ಜನತೆ ಆ ಶಾಂಕರ ಭಾಷ್ಯದಿಂದ ವಂಚಿತವಾಗಿತ್ತು. ಯಾರಿಗೆ ಸಂಸ್ಕೃತ ಬರುವುದಿಲ್ಲವೋ, ಕನ್ನಡ ಭಾಷೆ ಮಾತ್ರ ತಿಳಿದಿದೆಯೋ ಅಂಥವರಿಗೆ ಅರ್ಥವಾಗ್ತಾ ಇದ್ದಿಲ್ಲ. ಶಾಂಕರ ಭಾಷ್ಯ ಅಂದ್ರೇನು, ಶಂಕರಾಚಾರ್ಯರ ಉಪದೇಶವೇನು ಎನ್ನುವಂತಹದ್ದು ಅರ್ಥವಾಗ್ತಾ ಇರಲಿಲ್ಲ. ಇದನ್ನು ಕಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸ್ಮರಣೆಯಿಂದ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉಪಾಸನೆಯಿಂದ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರಾಗಿದ್ದಾಗಲೇ ಈ ಶಾಂಕರ ಭಾಷ್ಯ ಸಂಸ್ಕೃತ ಗ್ರಂಥಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದರು. ಬರೀ ಅನುವಾದವಲ್ಲ, ಅದು ಅಚ್ಚುಕಟ್ಟಾಗಿ ಎಡಿಟ್ ಮಾಡಿ ಹಾಕಿದ್ದಾರೆ. ಮೊಟ್ಟ ಮೊದಲಿಗೆ ಒಂದು ಹೆಡ್ಡಿಂಗು, ಅನಂತರ ಈ ಶಾಂಕರ ಸಂಸ್ಕೃತ ಭಾಷ್ಯ ಪಂಕ್ತಿಗಳು, ಅದಕ್ಕೊಂದು ನಂಬರು, ಪ್ಯಾರಾಗ್ರಾಫ್ ನಂಬರು, ಅದರಲ್ಲಿ ಮುಖ್ಯವಾದಂಥ ವಾಕ್ಯಗಳಿದ್ದರೆ ಆ್ಯಂಟಿಕ್ನಲ್ಲಿ ಪ್ರಿಂಟ್ ಮಾಡಿಸಿ ಅರ್ಥವನ್ನು ಕೊಟ್ಟು ಕೆಳಗಡೆಯಲ್ಲಿ ಫುಟ್ ನೋಟ್ ಅದ್ಭುತವಾಗಿವೆ. ಒಂದೊಂದು ಫುಟ್ ನೋಟು ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಮುಮುಕ್ಷುಗಳಿಗೆ. ಕ್ರಾಸ್ ರೆಫರೆನ್ಸಸ್ಸು, ಏನು ತಪ್ಪಿದೆ, ಯಾವುದು ಸರಿಯಾಗಿದೆ ಎಲ್ಲವನ್ನು ಅನುವಾದದಲ್ಲಿ ಬರೆದು ಕಟ್ಟ ಕಡೆಯಲ್ಲಿ ಶಬ್ದಾನುಕ್ರಮಣಿಕೆ ಮತ್ತು ಮಂತ್ರಗಳಿದ್ದರೆ ಆ ಮಂತ್ರಗಳಿಗೆ ಶ್ಲೋಕಾನುಕ್ರಮಣಿಕೆ ಇದನ್ನೆಲ್ಲ ಮಾಡಿ ಎಡಿಟ್ ಮಾಡಿ ಇಡೀ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನು ಕಸ್ತೂರಿ ಕನ್ನಡ ಭಾಷೆಗೆ ತರ್ಜಮೆ ಮಾಡಿದ ಪ್ರಪ್ರಥಮ ಮಹಾತ್ಮರು ಎಂದರೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಅಷ್ಟೇ ಅಲ್ಲ, ಅನಂತರ ಕನ್ನಡದಲ್ಲಿ, ಇಂಗ್ಲೀಷಿನಲ್ಲಿ, ಸಂಸ್ಕೃತ ಭಾಷೆ ಮೂರೂ ಭಾಷೆಗಳಲ್ಲಿ ನೂರಾರು ಗ್ರಂಥಗಳು ಬರೆದಿದ್ದಾರೆ. ಸಂಶೋಧನಾತ್ಮಕವಾಗಿರುವಂಥ ಗ್ರಂಥಗಳು, ವಿಮರ್ಶಾತ್ಮಕವಾಗಿರುವಂಥ ಗ್ರಂಥಗಳು,
ಗೋಷ್ಠಿ ರೂಪವಾಗಿರುವಂಥ ಗ್ರಂಥಗಳು, ಕಥಾರೂಪವಾಗಿರುವ ವೇದಾಂತ ಗ್ರಂಥಗಳನ್ನು ಬರೆದು ಹಾಡು ಅಧ್ಯಾತ್ಮ ಗೀತಾವಳಿ ಎನ್ನುವಂಥ ಹೆಸರಿನಿಂದ ಸುಮಾರು 100 ಹಾಡುಗಳನ್ನು ಬರೆದಿದ್ದಾರೆ. ಆ ಅಧ್ಯಾತ್ಮ ಗೀತಾವಳಿ ಹಾಡುಗಳಲ್ಲಿ ಸಾಧನ, ಸಿದ್ಧಾಂತ ಎಲ್ಲವನ್ನೂ ಒಟ್ಟುಗೂಡಿಸಿದ್ದಾರೆ. ಇಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಇಂದು ತಮ್ಮ ದೇಹವನ್ನು ತ್ಯಾಗ ಮಾಡಿ ಬ್ರಹ್ಮೀಭೂತರಾಗಿರುವಂಥ ಅವರ ಪುಣ್ಯತಿಥಿ. ಬರೀ ಶಾಂಕರ ಭಾಷ್ಯ ಗ್ರಂಥಗಳನ್ನು ಮಾತ್ರವಲ್ಲ, ಶಂಕರಾಚಾರ್ಯರು ಬರೆದಿರುವಂಥ ಎಲ್ಲ ಪ್ರಕರಣ ಗ್ರಂಥಗಳನ್ನು ಕನ್ನಡಕ್ಕೆ ಮಾಡಿದ್ದಾರೆ. ಅದ್ಭುತವಾದ ಕೆಲಸ. 100 ಸ್ತೋತ್ರಗಳು, ಭಕ್ತಿ ಸ್ತೋತ್ರ, ನಿರ್ವಾಣ ಷಟ್ಕ, ಯತಿಪಂಚಕ, ಆತ್ಮಬೋಧ, ಪ್ರಾತಸ್ಮರಣ ಸ್ತೋತ್ರ ಮುಂತಾಗಿರುವ 100 ಪ್ರಕರಣ ಗ್ರಂಥಗಳನ್ನು ಕನ್ನಡ ಭಾಷೆಗೆ ತರ್ಜಮೆ ಮಾಡಿ, ಅನುವಾದ ಮಾಡಿ, ಕನ್ನಡ ಭಾಷೆಯ ಗೌರವವನ್ನು, ಮಹತ್ವವನ್ನು ಜಗತ್ತಿಗೆ ತೋರಿಸಿದಂಥ ಮಹಾತ್ಮರು. ಭಗವಾನ್ ವೇದವ್ಯಾಸರ ಅನಂತರ, ಭಗವಾನ್ ಶಂಕರಾಚಾರ್ಯರ ಅನಂತರ ಮತ್ತಾರೂ ಕೂಡ ವೇದಾಂತ ಕ್ಷೇತ್ರದಲ್ಲಿ ಇಷ್ಟೊಂದು ವಿಮರ್ಶೆಯನ್ನಾಗಲಿ ಗ್ರಂಥ ರಚನೆಯನ್ನಾಗಲಿ ಮಾಡಿಲ್ಲ. 3 ಭಾಷೆಗಳಲ್ಲಿ ಸುಮಾರು 250 ಗ್ರಂಥಗಳಿಗೂ ಹೆಚ್ಚು ಗ್ರಂಥಗಳನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯ ಮುಖಾಂತರವಾಗಿ ಪ್ರಕಟಗೊಳಿಸಿದ್ದಾರೆ. ಅನಂತರ ಅಧ್ಯಾತ್ಮ ಪ್ರಕಾಶ ಎನ್ನುವಂಥ ಮಾಸ ಪತ್ರಿಕೆಯನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪ್ರಾರಂಭ ಮಾಡಿ, ಆ ಪತ್ರಿಕೆಯ ಮುಖಾಂತರ ಶಾಂಕರ ಸಂದೇಶ, ಗೌಡಪಾದರ ಸಂದೇಶ ಹಾಗೂ ಭಕ್ತಿ ಪ್ರಧಾನವಾಗಿರುವಂಥ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಆಶ್ರಮ ಸದ್ಗುರುಗಳವರ ಎಲ್ಲ ಗ್ರಂಥಗಳನ್ನು ರೀಪ್ರಿಂಟ್ ಮಾಡುತ್ತಾ ಪ್ರಚಾರ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಅಧ್ಯಾತ್ಮ ಪ್ರಕಾಶ ಮಾಸ ಪತ್ರಿಕೆಯು ಕೂಡ ಇವತ್ತಿಗೂ ನಡೀತಾ ಇದೆ. ಅದನ್ನು ನಾವು ಓಲ್ಡೆಸ್ಟ್ ಕನ್ನಡ ಮಂತ್ಲಿ ಜರ್ನಲ್ ಅಂತ ಕರಿಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 100 ಅಧ್ಯಾತ್ಮ ಪತ್ರಿಕೆಗಳಿವೆ. ಆದರೆ ಅಧ್ಯಾತ್ಮ ಪ್ರಕಾಶ ಎನ್ನುವಂಥ ಪತ್ರಿಕೆ ಅಚ್ಚುಕಟ್ಟಾದ ಪತ್ರಿಕೆ, ವೇದಾಂತ ಸಂದೇಶಗಳನ್ನು ಜಿಜ್ಞಾಸು ಜನಗಳಿಗೆ ತೋರಿಸುವಂಥ ಪತ್ರಿಕೆ ಮತ್ತು ಅತ್ಯಂತ ಶುದ್ಧವಾಗಿರುವಂಥ ಪತ್ರಿಕೆ. ಇಷ್ಟು ಕೆಲಸವನ್ನು ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ. 3 ಭಾಷೆಗಳಲ್ಲಿ ಏನು ಮಾಡಿದ್ದಾರೆ ಗುರುಗಳು ಅಂದರೆ, ಒಂದು ಶಾಂಕರ ಪ್ರಸ್ಥಾನತ್ರೆಯ ಸಂಸ್ಕೃತ ಭಾಷೆ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅನಂತರ ಸಂಸ್ಕೃತ ಭಾಷೆಯಲ್ಲಿ ಭಗವದ್ಗೀತೆಗೆ ವ್ಯಾಖ್ಯಾನ ರೂಪವಾಗಿ ಗೀತಾಶಾಸ್ತ್ರಾರ್ಥ ವಿವೇಕ ಎನ್ನುವಂಥ ವಿಮರ್ಶಾತ್ಮಕವಾದ ಗ್ರಂಥವನ್ನು ಬರೆದಿದ್ದಾರೆ. ಉಪನಿಷತ್ತುಗಳ ಪೈಕಿ ಮಾಂಡೂಕ್ಯ ರಹಸ್ಯ ವಿವೃತಿ ನಭೂತೋನ ಭವಿಷ್ಯತಿ, ಗೌಡಪಾದರ ಕಾರಿಕೆ, ಶಂಕರಾಚಾರ್ಯರ ಭಾಷ್ಯ, ಅದರ ಮೇಲೆ ಪೂಜ್ಯರಾದ ಸದ್ಗುರುಗಳವರು ಮಾಂಡೂಕ್ಯ ರಹಸ್ಯ ವಿವೃತಿ ಎನ್ನುವಂಥ ಹೆಸರಿನಿಂದ ಸುಮಾರು 500 ಪುಟಗಳ ಉದ್ಗ್ರಂಥ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಅನಂತರ ತೈತ್ರಿಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿ, ಆನಂದವಲ್ಲಿಗೆ ಭಾಷ್ಯಾರ್ಥ ವಿಮರ್ಶಿನಿ ಎನ್ನುವ ಹೆಸರಿನಿಂದ ಸಂಸ್ಕೃತ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅನಂತರ ಸ್ವರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತ ಗ್ರಂಥ. ಸ್ವರೇಶ್ವರಾಚಾರ್ಯರ ಮಹತ್ವವನ್ನು, ವಿದ್ವತ್ತೆಯನ್ನು ಕಾಣಬೇಕಾದರೆ ನೈಷ್ಕರ್ಮ್ಯ ಸಿದ್ಧಿಯನ್ನು ಓದಬೇಕು. ಅದಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಕ್ಲೇಶಾಪಹಾರಿಣಿ ಎನ್ನುವ ಹೆಸರಿನಿಂದ ವ್ಯಾಖ್ಯೆಯನ್ನು ಮಾಡಿದ್ದಾರೆ.
ಅದ್ಭುತವಾದಂಥ ಗ್ರಂಥಗಳು. ಇದರ ಜೊತೆಗೆ ಸ್ವತಂತ್ರ ಗ್ರಂಥಗಳು, ಉದಾಹರಣೆಗೆ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ, ಅದ್ಭುತವಾದ ಗ್ರಂಥ, ಸಂಶೋಧನಾತ್ಮಕವಾದ ಗ್ರಂಥ. ಇಡೀ ಪ್ರಪಂಚದಲ್ಲಿಯೇ ಈ ಒಂದು ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಎನ್ನುವಂಥ ಗ್ರಂಥಕ್ಕೆ ಸರಿ ಸಮಾನವಾಗಿರುವ ಸಂಸ್ಕೃತ ಗ್ರಂಥ ಮತ್ತೊಂದಿಲ್ಲ. ಎಲ್ಲ ವಿದ್ವಾಂಸರನ್ನು ಅನುವಾದ ಮಾಡಿಕೊಂಡು ಎಲ್ಲ ವ್ಯಾಖ್ಯಾನಗಳನ್ನು ಉಪವ್ಯಾಖ್ಯಾನಗಳನ್ನು ಅನುವಾದ ಮಾಡಿಕೊಂಡು ಆ ವ್ಯಾಖ್ಯಾನಗಳಲ್ಲಿ ಇರುವಂಥ ಶಾಂಕರ ಭಾಷ್ಯ ವಿರೋಧವನ್ನು ತೋರಿಸಿ ಒಂದು ಸೊಗಸಾಗಿರುವಂಥ ಸಂಶೋಧನೆ ಮಾಡಿದೆ. ಶಾಂಕರ ಪ್ರಸ್ಥಾನತ್ರಯ ಸಿದ್ಧಾಂತವನ್ನು, ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನು ಸರಿಯಾಗಿ ಪರಸ್ಪರ ವಿರೋಧವಿಲ್ಲದಂತೆ, ಸಂಶಯಕ್ಕೆ ಅವಕಾಶವಿಲ್ಲದಂತೆ ಅರ್ಥ ಮಾಡಿಕೊಳ್ಳಬೇಕಾದರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಸಹಾಯವನ್ನು ಬಳಸ್ಕೊಳ್ಬೇಕು. ಅಧ್ಯಾರೋಪಾಪವಾದ ಪ್ರಕ್ರಿಯೆಯೇ ನಿಜವಾದ ಸಂಪ್ರದಾಯ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯೇ ಗೌಡಪಾದ, ಶಂಕರ, ಸುರೇಶ್ವರಾಚಾರ್ಯರವರಿಗೆ ಇಷ್ಟವಾಗಿರುವಂಥ ಪ್ರಕ್ರಿಯೆ ಎನ್ನುವುದನ್ನು ತೋರಿಸಿದ್ದಾರೆ. ಇದಕ್ಕೆ ಕಾರಣ ಭಗವದ್ಗೀತಾ ಭಾಷ್ಯ. ತಥಾ ಚ ಸಂಪ್ರದಾಯವಿದಾಂ ವಚನಂ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧ ಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತ ಕ್ರಮಃ. ಈ ವಾಕ್ಯವನ್ನು ಆರಿಸಿಕೊಂಡು ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಾಂತ ಸಂಪ್ರದಾಯವೇನು, ವೇದಾಂತ ಪ್ರಕ್ರಿಯೆ ಏನು ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅನ್ನುವಂಥ ಸಂಸ್ಕೃತ ಉದ್ಗ್ರ ಗ್ರಂಥವನ್ನು ಬರೆದಿದ್ದಾರೆ. ಇದನ್ನೇ ಇಂಗ್ಲೀಷಿನಲ್ಲಿ ಇಂಟ್ರೊಡಕ್ಷನ್ ತೋರಿಸ್ಕೊಟ್ಟಿದ್ದಾರೆ. ಇಂಗ್ಲೀಷಿನಲ್ಲೂ ಬುದ್ಧಿವಂತರು ಗುರುಗಳು, ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಮೂರೂ ಭಾಷೆಗಳಲ್ಲಿ ಶಾಂಕರ ದರ್ಶನವನ್ನು ತೋರಿಸಿಕೊಂಡಿದೆ. ಇಂಗ್ಲೀಷಿನಲ್ಲಿ ಹೌ ಟು ರೆಕಗ್ನೈಸ್ ದಿ ಮೆಥಡ್ ಆಫ್ ವೇದಾಂತ, ಇದನ್ನೇ ವೇದಾಂತ ಪ್ರಕ್ರಿಯೆ ಪ್ರತ್ಯಭಿಜ್ಞಾ ಅಂತ ಹೇಳ್ತೇವೆ. ಹೀಗೆ ಅನುಗ್ರಹ ಮಾಡಿದೆ. ಇದರ ಜೊತೆಗೆ ಪುಟ್ಟ ಪುಟ್ಟ ಗ್ರಂಥಗಳು, ಉದಾಹರಣೆಗೆ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ, ಅದ್ಭುತವಾದ ಗ್ರಂಥ. ಅದು ಸುಮಾರು 3 ವಾಲ್ಯೂಮಲ್ಲಿದೆ. ಪುಟ್ಟ ಗ್ರಂಥ, ಅನೇಕ ವಿಷಯ ತಿಳಿದುಕೊಂಡಿದ್ದಾರೆ. ಮತ್ತು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ತಾತ್ಪರ್ಯವನ್ನು ತಿಳಿಸುವುದಕ್ಕಾಗಿ 3 ಗ್ರಂಥ ಬರೆದಿದ್ದಾರೆ ಪೂಜ್ಯರಾದ ಸದ್ಗುರು. ಒಂದು ಅಧ್ಯಾಸ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ ಸುಗಮ ಅಂತ ಬರೆದಿದ್ದಾರೆ. ಸೊಗಸಾದ ವ್ಯಾಖ್ಯಾನ. ಸುಗಮ ಎನ್ನುವ ಮಾತಿಗೆ ಸುಗಮ, ಸುಲಭವಾಗಿ ಅಧ್ಯಾಸ ಭಾಷ್ಯದ ಅರ್ಥವನ್ನು ಮುಮುಕ್ಷಗಳಿಗೆ ತಿಳಿಸಿಕೊಟ್ಟು ಅಧ್ಯಾಸದ ಸ್ವರೂಪವನ್ನು ತಿಳಿಸಿಕೊಡುವಂಥ ಗ್ರಂಥ. ಅಧ್ಯಾಸ ಭಾಷ್ಯ ಪಾಂಡಿತ್ಯಪೂರ್ಣವಾಗಿರುವಂಥ ಭಾಷ್ಯ. ಬ್ರಹ್ಮಸೂತ್ರ ಭಾಷ್ಯವೇ ಅತ್ಯಂತ ಕಬ್ಬಿಣದ ಕಡಲೆಯಂತಿದೆ. ಅದರಲ್ಲಿ ಅಧ್ಯಾಸ ಭಾಷ್ಯ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ಶುರ್ಮ. ಇದನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅತ್ಯಂತ ಸುಲಭವಾಗಿ ಗಂಭೀರ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ಕೊಂಡಿದೆ. ಆ ವ್ಯಾಖ್ಯಾನಕ್ಕೆ ಹೆಸರಾಗಿದೆ ಸುಗಮ. ಅನಂತರ ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮ ಅಧಿಕರಣ, ದ್ವಿತೀಯಾಧಿಕರಣ, ತೃತೀಯಾಧಿಕರಣ, ಚತುರ್ಥಾಧಿಕರಣ. ಇದಕ್ಕೆ ಹೆಸರು ಸಮನ್ವಯ ಸೂಕ್ತಗಳು ಅಂತ. 4 ಸೂತ್ರ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರಯೋನಿತ್ವಾತ್, ಓಂ ತತ್ವ ಸಮನ್ವಯಾತ್. 4 ಸೂತ್ರಗಳಿಗೆ ಭಗವಾನ್ ಶಂಕರರು ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ. ಅದರ ಮೇಲೆ
ಈ 4 ಸೂತ್ರಗಳ ಶಾಂಕರ ಭಾಷ್ಯದ ಮೇಲೆ ಪರಮ ಪೂಜ್ಯ ಸದ್ಗುರು ವರೆಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಾಷ್ಯಾರ್ಥ ವಿಮರ್ಶಿನಿ ಅನ್ನುವಂಥ ಹೆಸರಿನಿಂದ ವ್ಯಾಖ್ಯಾನ ಮಾಡಿದೆ. ಅದ್ಭುತವಾಗಿದೆ. ಇದನ್ನೆಲ್ಲ ಬರಿಬೇಕು ಸಾಮಾನ್ಯವಲ್ಲ. ಅದ್ಭುತವಾದಂಥ ಸಾಹಸ, ಧೈರ್ಯ, ಸ್ವಾನುಭವ. ಹೀಗೆ ಬರೆದು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷಿನಲ್ಲಿ 3 ಭಾಷೆಗಳು ಬರೆದಿದ್ದ. ಇದನ್ನು ಕಂಡು ಕನ್ನಡ ಜನತೆ, ಕನ್ನಡ ಮುಮುಕ್ಷು ಪ್ರಪಂಚ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಅಪರ ಶಂಕರ, ಅಭಿನವ ಶಂಕರ, ಕನ್ನಡ ಶಂಕರ ಎಂದೇ ಕರೆಯುತ್ತೇನೆ. ಶಂಕರ ಅಂದೇನು? ಯಾವ ಪೀಠವಲ್ಲ ಇದು. ನಮಗೆ ಶಂಕರ ಮಾಡಿದ ಪೀಠ ಹೇಳ್ತಾ ಇಲ್ಲ ಇಲ್ಲಿ. ಶಂಕರ ಅವರು ಪ್ರಾಚೀನ ಶಂಕರರು. ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಬರೆದಿದ್ದಾರೆ. ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು 3 ಭಾಷೆಯಲ್ಲಿ ಬರೆದಿದ್ದಾರೆ. ಶಂಕರಾಚಾರ್ಯರವರು ಕೇವಲ 32 ವರ್ಷಗಳ ಕಾಲ ಇಂದು ಪರಂಧಾಮ ಹೊಂದಿದರು. ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 8×3 32 × 3 ಅಂದರೆ 96 ವರ್ಷ. ಒಂದು ಕೇವಲ ಸಂಸ್ಕೃತ ಭಾಷೆಯಲ್ಲಿ ಶಂಕರಾಚಾರ್ಯರು ಭಾಷ್ಯ ಗ್ರಂಥ ಬರೆದಿದ್ದಾರೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತದಲ್ಲೂ, ಕನ್ನಡದಲ್ಲೂ, ಇಂಗ್ಲೀಷಿನಲ್ಲೂ 3 ಭಾಷೆಗಳು ಬರೆದಿದ್ದಾರೆ. ಅನಂತರ ಶಂಕರಾಚಾರ್ಯರವರು 32 ವರ್ಷಗಳ ಕಾಲ ಬದುಕಿದ್ದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 96 ವರ್ಷ ಬದುಕಿದ್ರು. ಶಂಕರರು ನೈಷ್ಠಿಕ ಬ್ರಹ್ಮಚರ್ಯದಿಂದ ನೇರವಾಗಿ ತುರಿಯಾಶ್ರಮಿಗಳಾದರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಆಶ್ರಮ ಸಮುಚ್ಚಯ 4 ಆಶ್ರಮಗಳನ್ನು ಅನುಭವಿಸಿ ಧೀಮಂತರಾಗಿರುವಂಥ ಮಹಾತ್ಮರಾಗಿದ್ದಾರೆ. ಮತ್ತು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಭಾಷ್ಯಗಳನ್ನು ಬರೆದು ಭಕ್ತಿ ಪ್ರಧಾನವಾದಂಥ ಸ್ತೋತ್ರಗಳನ್ನು ರಚನೆ ಮಾಡಿ ವೇದಾಂತ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಪೂಜ್ಯರಾದ ಸದ್ಗುರುಗಳವರು ವಿಮರ್ಶಾತ್ಮಕವಾದ, ಕಥಾರೂಪವಾದ, ದೃಷ್ಟಾಂತ ರೂಪವಾಗಿರುವ ಗ್ರಂಥಗಳನ್ನೂ ಬರೆದಿದ್ದಾರೆ. ಇದನ್ನು ಕಂಡು ನಾವುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಕನ್ನಡ ಶಂಕರರು, ಅಭಿನವ ಶಂಕರರು ಮತ್ತು 20ನೇ ಶತಮಾನದ ಶಂಕರರು ಕರೆಯುವುದರಲ್ಲಿ ಯಾವ ತಪ್ಪೂ ಇಲ್ಲ. ಶಂಕರ ಅಂದ್ರೇನು? ಶಂಕರೋತೀತಿ ಶಂಕರ. ಜಗತ್ತಿಗೆ ಆತ್ಮಜ್ಞಾನದ ಮಹತ್ವವನ್ನು ತೋರಿಸುವಂಥ ಮಹಾತ್ಮರು. ಅಜ್ಞಾನಾಂಧಕಾರವನ್ನು ನಾಶ ಮಾಡಿ ಜ್ಞಾನದ ಬೆಳಕನ್ನು ಯಾವ ಮಹಾತ್ಮ ಅನುಗ್ರಹ ಮಾಡುತ್ತಾನೆಯೋ ಅವನೇ ಶಂಕರ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಪೂಜ್ಯರಾದ ಶ್ರೀ ಶ್ರೀ ಸದ್ಗುರುಗಳವರು ಗ್ರಂಥ ರಚನೆಯ ಮುಖಾಂತರ, ಪ್ರವಚನಗಳ ಮುಖಾಂತರ, ಪಾಠ ಪ್ರವಚನದ ಮುಖಾಂತರ, ಉಪನ್ಯಾಸಗಳ ಮುಖಾಂತರ, ಗೋಷ್ಠಿಗಳ ಮುಖಾಂತರ, ಚರ್ಚೆಗಳ ಮುಖಾಂತರ ಇಡೀ ಮಾನವ ಕುಲ ಕೋಟೆಗೆ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನು, ಶಾಂಕರಾದ್ವೈತ ವೇದಾಂತ ದರ್ಶನದ ಸಾಧನ ಸ್ವರೂಪವನ್ನು ಅತ್ಯಂತ ತಿಳಿಯಾದ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿದ್ದಾರೆ. ಇಂಥ ಕೆಲಸವನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನು ಬಿಟ್ಟರೆ ಇನ್ಯಾರೂ ಮಾಡಿಲ್ಲ. ಒಳ್ಳೆಯ ವಿದ್ವಾಂಸರಿರಬಹುದು, ಪ್ರವಚನ ಪಟುಗಳಿರಬಹುದು, ಸಂತೋಷ. ಆದರೆ ಸುಮಾರು 250 ಗ್ರಂಥಗಳನ್ನು ಬರೆದು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷಿನಲ್ಲಿ ಬರೆದು ಇಷ್ಟು ಪ್ರಚಾರ ಮಾಡಿರುವಂಥ ಮಹಾತ್ಮರನ್ನು ನಾನಂತೂ ಕಾಣ್ತಾ ಇಲ್ಲ. 96ನೇ ವಯಸ್ಸಿನಲ್ಲಿಯೂ ಕೂಡ
ವೇದಾಂತ ಪಾಠ, ವೇದಾಂತ ಗ್ರಂಥ ರಚನೆ ಮಾಡ್ತಾಯಿದ್ರು. ಒಂದು ಪರಮಾಶ್ಚರ್ಯದ ಸಂಗತಿಯನ್ನು ಹೇಳ್ತೇನೆ. ಗುರುಗಳವರು ಅವರ 86ನೇ ವಯಸ್ಸಿನಲ್ಲಿ 88ನೇ ವಯಸ್ಸಿನಲ್ಲಿ ನೈಷ್ಕರ್ಮ್ಯ ಸಿದ್ಧಿಗೆ ಕ್ಲೇಶಾಪಹಾರಿಣಿ. ಏನು ಸ್ವಾಮಿ, ಆ ವಾಕ್ಯವೇ ಅರ್ಥವಾಗಲ್ಲ. ಸ್ವರೇಶ್ವರಾಚಾರ್ಯರ ವಾಕ್ಯಗಳು ತುಂಬ ವಿದ್ವತ್ತಾಪೂರ್ಣವಾಗಿರುತ್ತೆ. ಹೇಳ್ತಾರವರು, ಬ್ರಾಹ್ಮಣ್ಯಾಧ್ಯಾತ್ಮಕೆ ದೇಹೇ ಲಾತ್ವಾನಾತ್ಮೇತಿ ಭಾವನಾ ಶ್ರುತೇ ಕಿಂಕರತಾಮೇತಿ ವಾಂಗ್ಮನಃ ಕಾಯಕರ್ಮಸು. ಈ ಶ್ಲೋಕಕ್ಕೆ ಪದಚ್ಛೇದವೂ ಕಷ್ಟ, ಅನ್ವಯವೂ ಸಿಕ್ಕೋದು. ಇದನ್ನೆಲ್ಲ ಜೀರ್ಣಿಸಿಕೊಂಡು ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು 88ನೇ ವಯಸ್ಸಿನಲ್ಲಿ ಬರೆದಿದ್ದಾರೆ ಅಂದರೆ ಪರಮಾಶ್ಚರ್ಯವಾಗಿದೆ. ಅನಂತರ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅದನ್ನು ಬರೆದಾಗ ಗುರುಗಳ ವಯಸ್ಸು 86, 87, 88. ಯೋಚನೆ ಮಾಡಿ, ಅಂಥ ಮಹಾತ್ಮರು. ಅವರನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಸಾಲದು, ಅವರನ್ನು ಎಷ್ಟು ಪೂಜೆ ಮಾಡಿದರೂ ಸಾಲದು. ಅಂಥ ಮಹಾತ್ಮರು ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಭಾರತ ರಾಷ್ಟ್ರಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಅನುಗ್ರಹ ಮಾಡಿದ್ದಾರೆ. ಕನ್ನಡ ಭಾಷೆಯಲ್ಲಿ ಮಾತ್ರ ಬರೆದರೆ ಬೇರೆಯವರಿಗೆ ಅರ್ಥವಾಗುವುದಿಲ್ಲ ಅಂದ್ಕೊಂಡು ಕನ್ನಡದಲ್ಲೂ ಬರೆದು, ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳು ಬರೆದು ಪಂಡಿತರಿಗೆ ಅರ್ಥವಾಗುತ್ತೆ ಸಂಸ್ಕೃತ ಭಾಷೆ. ಇನ್ನು ಪಾಶ್ಚಾತ್ಯ ವಿದ್ವಾಂಸರಿಗೆ, ಅಮೇರಿಕಾದಲ್ಲಿರುವಂಥ ಜಿಜ್ಞಾಸು ಜನಗಳಿಗೆ, ಜರ್ಮನಿಯಲ್ಲಿರುವಂಥ ಮುಮುಕ್ಷು ಜನಗಳಿಗೆ ಶಾಂಕರ ಸಿದ್ಧಾಂತ ಅರ್ಥವಾಗಬೇಕಾದರೆ ಅನುಕೂಲವಾಗುವುದಕ್ಕಾಗಿ ಇಂಗ್ಲೀಷಿನಲ್ಲೂ ಬರೆದಿದ್ದಾರೆ. ಇಂಗ್ಲೀಷಿನಲ್ಲಿ ಅನೇಕ ಗ್ರಂಥಗಳು ಬರೆದಿದ್ದಾರೆ. ಹೀಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 1880 ಜನವರಿ 5ನೇ ತಾರೀಖು ಅವತಾರ ಮಾಡಿ 1975 ಆಗಸ್ಟ್ 5ನೇ ತಾರೀಖಿನವರೆಗೂ ಕೂಡ ವೇದಾಂತ ಚಿಂತನೆಯನ್ನು ಮಾಡುತ್ತಾ, ವೇದಾಂತ ಪ್ರಸಾರವನ್ನು ಮಾಡುತ್ತಾ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಎಲ್ಲ ಗ್ರಂಥಗಳನ್ನು 3 ಭಾಷೆಗಳಲ್ಲಿ ಅನುವಾದ ಮಾಡಿ ಇಡೀ ಪ್ರಪಂಚವನ್ನು ಉದ್ಧಾರ ಮಾಡಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ನೇರವಾಗಿ ನೋಡದೆ ಹೋದರು. ಒಂದು ಮಾತು ಬರೀತಾರೆ ಗುರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಪಾದಸ್ಮರಣ ಚರಣ ಸ್ಮರಣ ಪರಿಚಯವಾಪ್ತ ವೇದಾಂತ ಪ್ರವೇಶೇನ. ನಾನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಪವಿತ್ರ ಚರಣಾರವಿಂದಗಳನ್ನು ಸ್ಮರಣೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಸ್ತುತಿಸುತ್ತಾ, ಆರಾಧನೆ ಮಾಡುತ್ತಾ ವೇದಾಂತವನ್ನು ತಿಳಿದುಕೊಂಡು ಭಾಷ್ಯ ಬರಿತಾ ಇದ್ದೇನೆ ಅಂತ. ಹೆಜ್ಜೆ ಹೆಜ್ಜೆಗೂ ಕೂಡ ಶಂಕರ 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 ಅಂತ ಹೇಳ್ತಾ ಇದ್ರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಇಡೀ ರಕ್ತದ ಧಮನಿಗಳಲ್ಲಿ ಶಾಂಕರ ಭಾಷ್ಯಗಳು, ಸ್ವರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ, ಸ್ವರೇಶ್ವರರ ವಾರ್ತಿಕ ದ್ವಯ, ಗೌಡಪಾದಾಚಾರ್ಯರ ಮಾಂಡೂಕ್ಯ ಕಾರಿಕ ಎಲ್ಲವೂ ತುಳುಕಾಡ್ತಾ ಇದ್ದು. ಅಂಥ ಮಹಾತ್ಮರು ತಮ್ಮ ಪಾಂಚಭೌತಿಕ ದೇಹವನ್ನು ಆಷಾಢ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಅಂತ ಇಂದು ತ್ಯಾಗ ಮಾಡಿದ್ದಾರೆ. ಪರಂಧಾಮವನ್ನು ಹೊಂದಿದಂಥ, ಬ್ರಹ್ಮ ನಿರ್ವಾಣವನ್ನು ಹೊಂದಿದಂಥ ಪರಮ ಪವಿತ್ರವಾಗಿರುವ ಪುಣ್ಯತಿಥಿ ಇಂದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಪೂಜಿಸೋಣ, ಶ್ರದ್ಧಾಭಕ್ತಿಯಿಂದ ಸ್ತೋತ್ರ ಮಾಡೋಣ. ಸದ್ಗುರುಗಳ ಫೋಟೋ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋಣ. ಗುರುಗಳನ್ನ ನೋಡದೇ ಇದ್ದರೂ ಪರವಾಗಿಲ್ಲ, ಗುರುಗಳ ಸ್ಮರಣೆ. ಇಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 20ನೇ ಶತಮಾನದ ಶಂಕರರು, ಕರ್ನಾಟಕದ ಶಂಕರರು, ಅಭಿನವ ಶಂಕರರು ಎನ್ನುವ ಭಾವನೆಯಿಂದ ಅವರ ಆರಾಧನೆಯನ್ನು ಮಾಡಿ ನಾವೆಲ್ಲರೂ ಧನ್ಯರಾಗೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ
ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಉಂಟಾಗಲಿ ಅಂತ ತಿಳಿಸುತ್ತಾ ಈ ಉಪನ್ಯಾಸವನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದ ಪದ್ಮಗಳಿಗೆ ಸಮರ್ಪಿಸುತ್ತಾ ಈ ಪ್ರವಚನವಿಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಾಳೆಯಿಂದ 1 ವಾರ ಕಾಲ ಸದ್ಗುರು ಸಪ್ತಾಹ ಮಹೋತ್ಸವ ಅನ್ನುವಂಥ ಹೆಸರಿನಿಂದ ಗುರುಗಳ ಸಂಶೋಧನೆ ಹೇಳ್ತಾ ಬರ್ತೇನೆ. ನನ್ನ ಭಾಗ್ಯ 10ನೇ ವಯಸ್ಸಿನಲ್ಲಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ 16 ಅಖಂಡ ವರ್ಷಗಳ ಕಾಲ 16 ಅಖಂಡ ವರ್ಷಗಳು 16 ಅಖಂಡ ಸೇವೆ ಮಾಡುತ್ತಾ ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಗುರುಗಳಿಂದ ಏನು ತಿಳ್ಕೊಂಡಿದ್ದೇನೋ, ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳೋದಿಲ್ಲ. ನನಗೆ ಆ 16 ವರ್ಷಗಳಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮಗೆ ತಿಳಿದಿದ್ದ ಎಲ್ಲ ವಿಚಾರಗಳನ್ನು ಧಾರೆ ಎರೆದಿದ್ದಾರೆ. ಅದನ್ನು ನಾಳೆಯಿಂದ 1 ವಾರ ಕಾಲ ಸದ್ಗುರು ಸಪ್ತಾಹ ಮಹೋತ್ಸವ ಅನ್ನುವಂಥ ನಿಮಿತ್ತವಾಗಿ ಹೇಳ್ತೇನೆ. ತಾವೆಲ್ಲರೂ ಕೇಳಿ ಸಂತೋಷ ಪಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತಾ, ನಮಃ ಶ್ರೀ ಶಂಕರಾಚಾರ್ಯ ಗುರುರಾಜಾಯ ಧೀಮತಿ ಅದ್ವೈತಾಮೃತ ತೃಪ್ತಾಯ ಬ್ರಹ್ಮನಿಷ್ಠಾಯ ವೇಧಸೆ. ನಮಃ ಶ್ರೀ ಸಚ್ಚಿದಾನಂದ ಗುರುರಾಜಾಯ ಧೀಮತಿ ಶಾಂಕರಾದ್ವೈತ ವೇದಾಂತ ತಪೋಮಗ್ನಾಯ ತೇಜಸಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.